ರಘು ನಿನ್ಗೆ ಅರ್ಥ ಆಗಲ್ವೇನೋ? ನೆನ್ನೆ 3 ಜನದಲ್ಲಿ ಇಬ್ಬರಿಗೆ ಹುಚ್ಚಿಡ್ದಿದೆ. ಒಬ್ಬ ಏನಾದ ಅಂತಾನೆ ಗೊತ್ತಿಲ್ಲ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಲೈ ಏನೋ ಇದು, ಏನ್ ನಡೀತಾ ಇದೆಯಾ ಮನೆ? ಈ ಮನೇಲಿ ದೆವ್ವ ಇದೆಯೇನೋ? ಏಯ್ ಎಂತ ದೆವ್ವನೂ ಇಲ್ಲ, ನಾನು ಹೇಳ್ತೀನಿ ಸುಮ್ನಿರು. ಅಲ್ಲ ಸರ್, ಈ ಮನೆ ಇವ್ರಿಗೆ ಏನ್ ಹೇಳಿ ಕರ್ಕೊಂಡ್ ಬಂದಿದ್ಯಾ? ಇದೇನ್ ಪಿಕ್ನಿಕ್ ಸ್ಪಾಟ್ ಅನ್ಕೊಂಡಿದ್ಯಾ? ಡೇಂಜರ್ ಝೋನ್, ಡೆತ್ ಸ್ಪಾಟ್. ಎನಫ್ 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 ಎನಫ್. ನೋಡ್ ರಘು, ನೀನ್ ಲಾಸ್ಟ್ ಚಾನ್ಸ್ ಕೇಳಿದ್ದೆ. ನಿನ್ನ ಪ್ಲಾನ್ ಪ್ರಕಾರ ನೀನು ಇಲ್ಲಿ ಉಳ್ಕೊಂಡು ತೋರ್ಸೋದಾದ್ರೆ 10% ಅಲ್ಲ 20% ಕೊಡ್ತೀನಿ. ಇಲ್ಲ ಅಂದ್ರೆ ಆ ಸೈಕೋ ಶೇಖರ್ ಜೊತೆ ನಾನು ಡೀಲ್ ಸೆಟ್ಲ್ ಮಾಡ್ಕೋತೀನಿ. ಓಕೆ, ನಿನಗ್ ಬಿಟ್ಟಿದ್ದು, ಡಿಸೈಡ್ ಮಾಡು ದೇವು. ಇಲ್ಲಿ ನೋಡ್ರಿ, ಹುಚ್ಚರ್ತಾರ ತಲೆ ಬುರುಡೆ ಕುಂಕುಮ ಎಲ್ಲ ಇಟ್ಕೊಂಡು ವೇಸ್ಟ್ ಮಾಡ್ಕೊಂಡು. ನೋಡ್ರಪ್ಪ, ನಾವ್ ಇರ್ಬೇಕಾಗಿರೋ ಮನೆ ಇದೆ. ಅಲ್ಲಿ ಅಡ್ಗೆ ಮನೆ ಇದೆ, ಆ ಕಡೆ ಬಾತ್ರೂಮ್ ಇದೆ, ಮೇಲ್ಗಡೆ ದೆವ್ವ ಇದೆಯಾ? ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ದಯವಿಟ್ಟು ನನ್ ಮಾತ್ ನಂಬಿ. ಲೇ, ನಂಬಿಕೆ ಅಂದ್ರೆ ನನ್ಗೆ ದೇವ್ರ ಪಾದದಲ್ಲೇ ಇರೋದು. ಆದ್ರೂ ದೇವ್ರ ಅಂದ್ರೆ ನಂಬಿಕೆಗಿಂತ ಭಯನೇ ಜಾಸ್ತಿ. ನನ್ನ ಬಿಟ್ಬಿಡು. ಸರ್ ನೋಡಿ, ಇಲ್ಲಿದ್ರೆ ಪ್ರತಿ ಕ್ಷಣದ ಭಯದಲ್ಲೇ ಬದುಕಬೇಕಾಗುತ್ತೆ ಸರ್. ದೆವ್ವಗಳಿರೋ ಮನೇಲಿ ನಾನಂತೂ ಇರಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಪ್ಲೀಸ್. ಅದು ಆತ್ಮಹತ್ಯೆ ಮಾಡ್ಕೊಳಕ್ ಕೊಟ್ಟಂತ ಪುಕ್ಲ ನಾನು. ಅಂತದ್ರಲ್ಲಿ ಈ ಆತ್ಮಗಳ ಜೊತೆ ಇರ್ತೀನ? ನಾನಿರಲ್ಲ ಸರ್, ನಾನಿರಲ್ಲ.